ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ಚಿಕ್ಕಬಾಣಾವರ ಮುಖ್ಯ ರಸ್ತೆಯಲ್ಲಿರುವ ಕೆರೆಗುಡ್ಡದಹಳ್ಳಿ ಎಸ್ಎಲ್ವಿ ಸಂಜೀವಿನಿ ಲೈಫ್ ವಿಷನ್ ಮದ್ಯ ವಿಮುಕ್ತಿ ಮತ್ತು ಪುನರ್ವಸತಿ ಕೇಂದ್ರ ಲೋಕಾರ್ಪಣೆ. ಕಾರ್ಯಕ್ರಮದಲ್ಲಿ ಹಿರಿಯ ವಕೀಲರು, ಧಾರ್ಮಿಕ ಗುರುಗಳು, ಸಮಾಜ ಸೇವಕರು, ಆಶಾ ಕಾರ್ಯಕರ್ತರು ಸೇರಿದಂತೆ ಹಲವು ಗಣ್ಯರು ಭಾಗಿ. ಎಸ್ ಆಫ್ ಕೋರ್ಸ್, ದಾಸರಳ್ಳಿ ಕ್ಷೇತ್ರದ ಚಿಕ್ಕಬಾಣಾವರ ಮುಖ್ಯ ರಸ್ತೆಯಲ್ಲಿರುವ ಕೆರೆಗುಡ್ಡದಹಳ್ಳಿಯಲ್ಲಿ ಎಸ್ಎಲ್ವಿ ಫೌಂಡೇಶನ್ ಎಂಬ ಪುರುಷರ ಮಧ್ಯೆ ವಿಮುಕ್ತಿ ಮತ್ತು ಪುನರ್ವಸತಿ ಕೇಂದ್ರ ಶ್ರೀ ಶ್ರೀನಿವಾಸ್ ರವರ ಸಾರಥ್ಯದಲ್ಲಿ ಲೋಕಾರ್ಪಣೆ ಆಯಿತು. ಕಾರ್ಯಕ್ರಮದಲ್ಲಿ ಮದ್ಯ ವ್ಯಸನಗಳನ್ನು ವಿಮುಕ್ತಿಪಡಿಸುವುದು ಮತ್ತು ಅದರ ಪರಿಣಾಮಗಳನ್ನು ವಿವರವಾಗಿ ತಿಳಿಸಿ ಜನಜಾಗೃತಿ ಮೂಡಿಸಲಾಯಿತು. ಹಾಗಾಗಿ ಆ ಸಂಜೀವಿನಿ ಪರ್ವತವನ್ನ ಆಂಜನೇಯ ಹೇಗೆ ಹೊತ್ತು ತಂದಿದ್ದಾನೋ ಅದೇ ರೀತಿಯಾಗಿ ಇಲ್ಲಿ ಆಶ್ರಯ ಪಡೆಯುವಂತಹ, ಅರಸಿ ಬರುವಂತಹ, ತಮಗೆ ಒಳ್ಳೆಯ ಸ್ವಾಸ್ಥ್ಯ ಬೇಕು ಹೇಳುವಂತಹ ಜನರಿಗೆ ಆ ಸಂಸ್ಥೆ ಸಂಜೀವಿನಿ ಅಂದರೆ ಜೀವವನ್ನು ಕಳೆದುಕೊಂಡಂತಹ ವ್ಯಕ್ತಿಗೆ ಅಥವಾ ವಸ್ತುವಿಗೆ ಯಾವ ಒಂದು ಜೀವಕ್ಕಿರುತ್ತದೆಯೋ ಅದಕ್ಕೆ ಆ ಸಂಜೀವಿನಿ ಹೇಳುವಂತಹ ಒಂದು ಸಸ್ಯ ಪುನರ್ಜೀವವನ್ನು ಕೊಡುತ್ತದೆಯೋ, ಪುನಃ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಅವಕಾಶ ಕೊಡುತ್ತದೆಯೋ ಅಂತಹ ಒಂದು ಸಂಸ್ಥೆ ಈ ಒಂದು ಸಂಜೀವಿನಿ ಸೇವಾ. ಒಂದು ಹೆಣ್ಣಿನ ಮನಸ್ಸಿನ ಸ್ಥಿತಿ, ಮಕ್ಕಳ ಸ್ಥಿತಿ, ಅವರ ಮನೆ ಪರಿಸ್ಥಿತಿ, ಅವರ ಹಾವಭಾವ ಮತ್ತು ಅವರ ಅಭ್ಯಾಸ ಮತ್ತು ಅವರ ಗಂಡನ, ಅವರ ಮಕ್ಕಳ, ಅವರೇನು ದುಶ್ಚರ್ಯಗಳನ್ನ ಕಲ್ತಿದ್ದಾರೆ, ಅವರೇನು ಡ್ರಿಂಕ್ಸ್ ಮಾಡೋದಾಗ್ಬೋದು, ಬ್ರೌನ್ ಶುಗರ್ ತಗೊಳ್ಳೋದಾಗ್ಬೋದು, ಇಲ್ಲ ಅವ್ರು ತಗೊಳ್ಳುವಂತಹ ಮರದಿಯೊಂದು ಮಾತ್ರೆಗಳಾಗ್ಬೋದು, ಇಲ್ಲ ಗಾಂಜಾ ತಗೊಳ್ಳೋದಾಗ್ಬೋದು, ಈ ಥರ ಏನು ಅವ್ರ ಹತ್ರ ಆಪ್ಷನ್ಸ್ ಇರೋದಿಲ್ಲ. ಯಾರು ಏನು ಬೇಕು ಅಂತ ಗೊತ್ತಾಗಲ್ಲ. ಮ್ಯಾಕ್ಸಿಮಮ್ ಆದರೆ ಟೆಂಪ್ಟ್ ಆಯಿತು ಅಂತಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನಮ್ಮ ಇವತ್ತಿನ ಗಂಡನ ಮೇಲೆ ನೀನು ಬಂದಿದ್ಯಾ, ನಾಳೆ ಬೆಳಗ್ಗೆ ಮತ್ತೆ ಒಮ್ಮೆ ನೀನು ಖಾಲಿ ಬಿದ್ದ ಅಂತ್ಯ ಬರ್ತೀಯಾ, ಮತ್ತೆ ಖಾಲಿ ಬಿದ್ದ ಅಂತ್ಯ, ಹೋಗಮ್ಮ ನಮ್ಮ ಪೊಲೀಸ್ ಸ್ಟೇಷನ್ ಹೋಗಕ್ಕಾಗಲ್ಲ ಅಂತಾರೆ. ಹಾಗಾಗಿನೇ KPME ಅಂದರೆ ಕರ್ನಾಟಕ ಮೆಡಿಕಲ್ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಅವರು 2017ರಲ್ಲಿ ಈಗ ಟೋಟಲ್ಲು ಅವರೇ ಆ ಕಾನೂನನ್ನ ಪಾಸ್ ಮಾಡಿದ್ದಾರೆ. ಏನಂತ ಅಂದರೆ ಯಾವುದೇ ಹೆಣ್ಣು, ಯಾವುದೇ ತಂದೆ ತಾಯಿ, ಯಾವುದೇ ಅಣ್ಣ ತಮ್ಮ, ಪ್ರತಿಯೊಬ್ಬರು ಯಾರೇ ಆಗ್ಬೋದು, ಅವ್ರ ಮನೆಗಳಲ್ಲಿ ಪೇಷಂಟ್ಗಳಿದ್ರೆ, ಪೇಷಂಟ್ ಅಂತಾನೆ ಕರಿತೀವಿ ನಾವು, ರೋಗಿ ಅಂತಾನೆ ಕರಿತೀವಿ. ಆ ರೋಗಿ ಅನ್ನುವಂಥವನು ಯಾರು ಡ್ರಿಂಕ್ಸ್ ತಗೊಳ್ಳೋದು, ಡ್ರಿಂಕ್ಸ್ ತಗೊಳ್ಳೋನು ರೋಗಿನೇ. ಓಕೆ, ಡ್ರಿಂಕ್ಸು, ಡ್ರಗ್ಸು, ಮಾತ್ರೆ, ಗಾಂಜಾ, ಸೊಲ್ಯೂಷನ್, ಬ್ರೌನ್ ಶುಗರು, ಅದ್ರ ಜೊತೆಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋಂಥ ಅಭ್ಯಾಸ, ಆಮೇಲೆ ಸಿಡ್ಕೋಂಥ ಅಭ್ಯಾಸ. ಸೊ ಮನೆಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಮಾತನ್ನ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇಲ್ಲ, ನೀವು ಪ್ರತಿದಿನ ಬೆಳಗ್ಗೆ ಪ್ರತಿ ತಿಂಗಳಿಗೆ ಸುಮಾರು 900 ಮನೆಗಳನ್ನ ಕವರ್ ಮಾಡ್ತೀರಾ. ಈ 900 ಮನೆಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಏನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಆ ಸಮಸ್ಯೆಗಳಿರೋರು ನಿಮ್ಮ ಹತ್ರ ಮಾತ್ರ ಹೇಳ್ಕೊಂತಾರೆ. ಯಾಕೆಂದ್ರೆ ಅವ್ರ ಅಕ್ಕ ತಂಗಿನೋ, ಅಣ್ಣ ತಂಗಿನೋ ಅವ್ರದ್ದು ಹೇಳ್ಕೊಳಕ್ ಆಗಕ್ಕೆ ಇದ್ದೇ ಇರೋದಿಲ್ವೋ, ನೋಡಕ್ಕ ಈ ತರ ಆಗಿದೆ, ಈ ತರ ಆಗಿದೆ. ನೀವು ಹೋಗೋದೆಲ್ಲ ಸ್ಲಮ್ ಕ್ಲಾಸ್ ಇರೋದ್ರಿಂದ ಮಿಡ್ಲ್ ಕ್ಲಾಸ್ ಜನ. ನನ್ನ ಹೆಸರು ನಳೀನಾ ಅಂತ, ವಕೀಲರು. ಹಾಗೆ ನಮ್ಮ ಶ್ರೀನಿವಾಸ್ ಸರ್ ಅವರು ಇವತ್ತು SLV ಫೌಂಡೇಶನ್ ಅಂತ ಹೇಳಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು, ನಮ್ಮನ್ನ ಆಹ್ವಾನ ಮಾಡಿದ್ದಾರೆ. ತುಂಬ ಖುಷಿಯಾಯಿತು. ಅವರು ಒಂದು ಸಮಾಜದ ಮುಂದಿನ ತೊಂದರೆಗಳನ್ನ ನಿವಾರಿಸಲಿಕ್ಕೆ ಹೇಳಿ ಮಾಡಿರೋದು ತುಂಬ ಖುಷಿಕರವಾದ ವಿಷಯ. ಇದೆಷ್ಟೋ ಕುಟುಂಬಗಳು ದಿನೇ ಕುಡಿತದಿಂದ ಹಾಳಾಗ್ತಾ ಇದೆ. ಅದನ್ನು ಪ್ರೊಟೆಕ್ಷನ್ ಮಾಡಿ ಸಂಸಾರಗಳನ್ನ ಉಳಿಸಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಒಳ್ಳೆ ಕಾರ್ಯಕ್ರಮವನ್ನು, ಒಂದು ಒಳ್ಳೆಯ ಜನಕ್ಕೆ ಜಾಗೃತಿ ಮೂಡಿಸಿ ಅಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದು ಯಶಸ್ವಿಯಾಗಲಿ. ಅವರಿಗೆ ತುಂಬ ಎಲ್ಲ ಕುಟುಂಬಗಳ ವರ್ಗದವರು ಅನುಕೂಲತೆಯನ್ನು ಪಡ್ಕೊಳ್ಳಿ, ಅದರಿಂದ ಪ್ರಯೋಜನ. ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ್ ಅಂತ. ಇವತ್ತು ಕಾರ್ಯಕ್ರಮ ಏನಂದರೆ SLV ಫೌಂಡೇಶನ್ ಆದ ಮಾಲೀಕರಾದ ಶ್ರೀನಿವಾಸ ಮೂರ್ತಿಯವರು ಸಮಾಜ ಸೇವೆಗೋಸ್ಕರ ಇವರು ಮೀಸಲಾತಿ ಇವತ್ತು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮಗಳು ಎಲ್ಲ ಕಾರ್ಯಕರ್ತರು ಕರೆಸಿ ಸಮಾಜದಲ್ಲಿ ಸೇವೆ ತಿರ್ಗಾ ಸೇವೆಗಳು ಏನೇನು ಮಾಡಬೇಕು, ಈ ಮದ್ಯ ವ್ಯಸನದಿಂದ ದೂರ ಇರೋದಕ್ಕೆ ಏನೇನು ಕಾರ್ಯಕ್ರಮಗಳು ಮಾಡಬೇಕು ಅಂತ ಯಶಸ್ವಿಯಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಮತ್ತೆ ಇನ್ನೊಂದು ರಿಹ್ಯಾಬಿಲಿಟೇಷನ್ ಸೆಂಟರ್ SLV ಫೌಂಡೇಶನಿಂದ ತಿರ್ಗಾ ಮಾಡ್ತಾ ಇದ್ದಾರೆ. ಇದನ್ನು ಸುಮಾರು ಅವರು ನನಗೆ ತಿಳಿದಂಗೆ ಒಂದು 20 ವರ್ಷದಿಂದ ಸಮಾಜ ಸೇವೆಗಳು ಮಾಡ್ತಾ ಇದ್ದಾರೆ. ಅವರು ಉತ್ತಮವಾಗಿ ಸೇವೆ ಮಾಡ್ತಾ ಇದ್ದಾರೆ. ಯಾಕಂದರೆ ಕುಂದು ಕೊರತೆ ಇರೋರಿಗೆ, ಬಡವರಿಗೆ ಅವರಲ್ಲಿ ಸೇವೆ ಅನ್ನೋದು 24 ಗಂಟೆಯಲ್ಲಿ ನಾನು ನೋಡ್ದಂಗೆ ಸುಮಾರು ಸೇವೆಗಳು ಮಾಡೋರೆ. ಇವಾಗೂ ಇನ್ನು ಮುಂದೇನು ಅವರಲ್ಲಿ ಎಲ್ಲರೂ ಅವ್ರನ್ನ ನಮ್ಮ ಸಮಾಜದಿಂದ ಏನಂದರೆ ನಮಗೆ ಒಳ್ಳೆಯ
ವ್ಯಕ್ತಿಯಾಗಿ ಕೊಡ್ತಾ ಇದ್ದಾನೆ. ಎಲ್ಲ ಒಳ್ಳೆಯದಾಗಲಿ, ಅವರಿಗೆ ದೇವ್ರ ಕೃಪೆ ಕೊಟ್ಟು ಸಮಾಜ ಸೇವೆಯಲ್ಲಿ ಮೀಸಲಾಗಲಿ ಅಂತ ನಾನು ಬೆಸ್ಟ್ ವಿಶಸ್ ಕೊಡ್ತಾ ಇದ್ದೀನಿ. ನಮ್ಮ SLV ಫೌಂಡೇಶನ್ ಅಂದರೆ ಎಸ್ ಅಂದರೆ ಶ್ರೀನಿವಾಸ್ ನಿಂತ್ಕೊಂಡಂತೆ, ಎಲ್ ಅಂದರೆ ರಾಯಲಿಟಿ, ವಿಷನ್ಸ್ ವಿ ಅನ್ನೋದು ನನ್ನ ಅಭಿಪ್ರಾಯ, ಇದು ಸ್ವಂತ ಅಭಿಪ್ರಾಯ. ಯಾಕಂದ್ರೆ ನಾವು ಏನೇ ಮಾಡಿದ್ರೂ ಆತ್ಮತೃಪ್ತಿ ಮಾಡ್ತಾನೆ ಅನ್ನೋದಕ್ಕೋಸ್ಕರ SLV ಫೌಂಡೇಶನ್ನ ಇವತ್ತು ವಿಷನ್ಸ್ ಅನ್ನೋದು ಆ ಥರ ಐತೆ ಅಂತ ನಾನು ಪೂರ್ವವಾಗಿ ಬೆಸ್ಟ್ ಇದ್ದಾರಾ ಇಲ್ಲ ಅವ್ರನ್ನ ಲೇಬರ್ ಅಂತ ಕರ್ಕೊಳ್ತಾ ಇದ್ದಾರಾ? ನನಗೆ ಗೊತ್ತಾಗ್ತಾ ಇರೋದು ಒಂದೇ, ಯಾವುದೇ ಪೇಷಂಟ್ ನ ಕರ್ಕೊಳ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನು ಅವ್ರನ್ನು ರೋಗಿ ಅಂತ ಕರ್ಕೊಳ್ತಾ ಇದ್ದಾರೆ. ಆದ್ರೆ ಟ್ರೀಟ್ಮೆಂಟ್ ಎಲ್ಲಾನು ಲೇಬರ್ ತರ ಕೊಡ್ತಾ ಇದ್ದಾರೆ. ಕೆಲವರು ಕಸ ಗುಡಿಸ್ತಾರೆ, ಕೆಲವರು ಮನೆ ಬಟ್ಟೆ ಐರನ್ ಮಾಡ್ತಾರೆ, ಕೆಲವರು ಅಡುಗೆ ಮಾಡ್ತಾರೆ, ಕೆಲವರು ಪ್ರತಿಯೊಂದು ಮಾಡ್ತಾರೆ. ಈ ಕೆಲಸ ಮಾಡೋದಕ್ಕೆ ಅವ್ರ ಮನೇಲಿ ಕೆಲಸ ಇಲ್ವಾ? ಅವ್ರ ಮನೇಲಿ ಅವ್ರ ಹೆಂಡತಿ ಮಕ್ಕಳು ಫ್ರೀಯಾಗಿದ್ದು ಕೆಲಸ ಮಾಡಿದಾರ? ಇಲ್ಲೂ ದುಡ್ಡು ಸಂಬಳ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಅವ್ರು ಬರೋ ಭಾಷೆಗಳೇ ಬೇರೆ. ಅಮ್ಮ ಅಕ್ಕ, ಅವ್ರ ಅಕ್ಕನ ಹತ್ರನೇ ದುಡ್ಡು ತಗೊಳ್ಳೋದು, ಅವ್ರ ಅಮ್ಮನ ಹತ್ರನೇ ದುಡ್ಡು ತಗೊಳ್ಳೋದು, ಅವ್ರದಿಂದ ಜೀವನ ಮಾಡೋದು, ಅವ್ರಿಗೆ ಬೈಯೋದು. ಸೊ ಇದ್ರ ಅಪೋಸಿಟ್ ಆಗೇನೆ ಹರಿಶ್ಚಂದ್ರ ಸರ್ ನಾವುಗಳು ನಿಂತಿರೋದು. ನಾವು ಏನಕ್ಕೆ ಒಂದು ಒಳ್ಳೆ ಸ್ವಸ್ಥವಾದ ಸಮಾಜವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೊಡಬಾರ್ದು? ನಮ್ಮ ಹತ್ರ ಪ್ರತಿಯೊಂದು ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ ಕೆಲವು ಎಷ್ಟು ಡೆತ್ಗಳಾಗಿದೆ ಗೊತ್ತಿದೆಯಾ ನಿಮಗೆ? ಈಗ ಒಬ್ಬ ಗಂಡ, ಒಂದು ತಾಯಿ ಇಲ್ಲ ತಂದೆ, ಒಂದು ಫ್ಯಾಮಿಲಿ ನಂಬ್ಕೊಂಡಿರುತ್ತೆ, ಅವ್ರನ್ನ ಹಾಕಿರ್ತಾರೆ. ಅವ್ರ ನೆಗ್ಲಿಜಿಯನ್ಸಿ ಹಾರ್ಟ್ ಅಟ್ಯಾಕ್ ಅಂತ ತೋರಿಸ್ತಾರೆ. ಅದು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆಗಿದ್ದಿದ್ರೆ ನಿಯರ್ ಬೈ ಹಾಸ್ಪಿಟ್ಲ್ ಎಷ್ಟು ಕಿಲೋಮೀಟರ್ ಟೇಬಲ್ ಆಗಿರ್ಬೇಕು, ಊಟ ಮಾಡಕ್ ಬಿಟ್ಬಿಡಿ, ಎಷ್ಟು ಹಾಸ್ಪಿಟಲ್ ಟೇಬಲ್ ಆಗಿರ್ಬೇಕು, ಎಷ್ಟು ಕಿಲೋಮೀಟರ್ ದೂರದಲ್ಲಿ ಆಂಬ್ಯುಲೆನ್ಸ್ ಇರಬೇಕು, ಇವ್ರದೇ ಹಾಸ್ಪಿಟಲ್ ಇದೆಯಾ ನಿಯರ್ ಬೈ, ಟೈಅಪ್ ಆಗಿದೆಯಾ, ಇದೆಲ್ಲಾನು ಕರ್ನಾಟಕ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ KPM ಅಂತಾನೆ ಒಂದು ಬುಕ್ ಇದೆ. ಬುಕ್ಕಲ್ಲಿ ಪರ್ಟಿಕ್ಯುಲರ್ ಬರ್ದಿದ್ದಾರೆ. ಆದ್ರೆ ಯಾವುದೇ ರಿಯಾಬ್ ಸೆಂಟರ್ ಅವರು ಇದನ್ನ ನೋಡೋದಿಲ್ಲ. ಇವರು ಜಸ್ಟ್ ಡೈಲ್ ಅಲ್ಲಿ ಆಡ್ ಹಾಕಿರ್ತಾರೆ, ಜಸ್ಟ್ ಡೈಲ್ಗೆ ಕಾಲ್ ಮಾಡ್ತಾರೆ, ಅವ್ರು ನಿಯರ್ ಬೈ ಇದೆ ಅಂತ ಹೇಳ್ತಾರೆ. 14,000 ಆಗುತ್ತಮ್ಮ, 15,000 ಆಗುತ್ತಮ್ಮ ಅಂತ ಹೇಳ್ತಾರೆ. ಅವ್ರು ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಆ ಟ್ರೀಟ್ಮೆಂಟ್ ಹೇಗಿರುತ್ತೆ ಅಂತಂದ್ರೆ, ಮತ್ತೆ ಬರುವಂತವನು ಮತ್ತೊಂದ್ಸಲ ಕುಡಿಬೇಕು ಅನ್ನೋ ರೀತಿ ಟ್ರೀಟ್ಮೆಂಟ್ ತಗೊಂಡ್ ಬರ್ತಾರೆ. ಬಿಟ್ರೆ ಇಲ್ಲಪ್ಪ ನಾನು ಹೆಂಡತಿ ಮಿಸ್ ಮಾಡ್ಕೊಂಡೆ, ನನ್ನ ತಂಗಿ ಮಿಸ್ ಮಾಡ್ಕೊಂಡೆ, ನನ್ನ ತಾಯಿ ಮಿಸ್ ಮಾಡ್ಕೊಂಡೆ ಅನ್ನೋ ಒಂದು ಫೀಲಿಂಗ್ ಇಂದ ಬರಲ್ಲ. ಕಾರಣ ಏನು ಅಂದ್ರೆ, ಇವತ್ತೇನು 144, 145 ಇಲ್ಲಿಗಲ್ ಆಗಿ ನಡೀತಾ ಇದೆ. ಜೊತೆಗೆ ಆ ಇಲ್ಲಿಗಲ್ ಆಗಿ ನಡೀತಾ ಇರುವಂತಹ ಸಿಸ್ಟಮ್ಗಳನ್ನ ನಾವು ಚೇಂಜ್ ಮಾಡಬೇಕು ಅಂತ ಬಂದಿದ್ದೀವಿ. ಇದಕ್ಕೆಲ್ಲ ತುಂಬಾ ಮುಖ್ಯವಾದ ಪಾತ್ರ ವಹಿಸಬೇಕಾದವ್ರು ಯಾರಮ್ಮ? ನೀವೆಲ್ಲೇ ವಹಿಸಬೇಕಾಗಿರೋದು. ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ಸೊ ನಿಮ್ಮಿಂದನೇ ಸ್ಪ್ರೆಡ್ ಆಗುವಂತ ವಿಷಯಗಳೇನೆ ಜನಗಳಿಗೆ ನೀಟಾಗಿ ರೀಚ್ ಆಗೋದು. ಅಲ್ಲಿಂದ ಬರುವಂತ ರೀಚ್ ಆಗುವಂತ ಇನ್ಫಾರ್ಮೇಶನ್ ಯಾರೇ ಆಗ್ಬೋದು. ನೀವು ನಮ್ಗೆ ಎಕ್ಸಾಂಪಲ್ ಕೊಡ್ಬೋದು, ಸರ್ ಈ ತರ ರಿಯಾಬ್ ಸೆಂಟರ್ ಸೇರಿಸಿದ್ರಂತೆ, ಹೊಡೆದ್ರಂತೆ, ಬಡದ್ರಂತೆ, ಅವ್ರ ಮೇಲೆ ನಾವು PAL ಹಾಕ್ತಿವಿ, ಪಬ್ಲಿಕ್ ಲಿಟಿಗೇಷನ್ ಇಂಟ್ರೆಸ್ಟ್ ಆಗ್ತೀವಿ. ಡೈರೆಕ್ಟ್ ಆಗಿ ಅವ್ರು ಬರ್ಲಿ, ಅವ್ರು ತಗೊಂಡ್ಬರ್ಲಿ ಏನಾಗಿದೆ ಏನಿಲ್ಲ ಅಂತೇಳಿ. ಆ ಪಬ್ಲಿಕ್ ಬಂದಾಗ ಬರ್ಬೋದು. ಈಗ ನಿಮಗೆ ಒಬ್ಬ ಗಂಡ ಬೇಕು ಅಂತ ತಾನೇ ಮದುವೆ ಆಗಿರ್ತೀರಾ, ಒಬ್ಬ ತಮ್ಮ ಬೇಕು ಅಂತ ತಾನೇ ಭಗವಂತ ಕೊಟ್ಟಿರ್ತಾನೆ, ಒಬ್ಬ ಅಣ್ಣ ಬೇಕು ಅಂತ ತಾನೇ ಭಗವಂತ ಕೊಟ್ಟಿರ್ತಾನೆ. ಆ ಒಂದು ಸಂಬಂಧಗಳು ನಮ್ಮ ಹತ್ರ ಇದ್ದಾಗ ಅದು ಬೇಡ ಅಂತ ಕಳ್ಕೊಳ್ತಾರಂತದ್ದು ಈ ಒಂದು ಬ್ಯಾಡ್ ಹ್ಯಾಬಿಟ್ಸ್ ಗಳಿಂದ. ಏನು ಈ ವ್ಯಸನ ಭರಿತವಾದಂತಹ ಈ ಪ್ರೋಕ್ಷಗಳಿದೆ, ಇನ್ನೊಂದಿದೆ, ಇದರಿಂದ ಅಡಚಣೆಯಿಂದ ಬರ್ತಾ ಇದ್ದಾರೆ. ಅದನ್ನ ಹೊರಗಡೆ ತರೋದಕ್ಕೆ ಅಂತಾನೆ ನಾವು ಪ್ರೋಗ್ರಾಮ್ ಇಟ್ಕೊಳ್ತೀವಿ. ನೋಡಿ, 5 ಕಾಲಿಂದ ಏನ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಒಬ್ಬ ಹೊರಗಡೆ ಹೋದ್ಮೇಲೆ ವ್ಯಕ್ತಿ ಯಾವ ರೀತಿ ಬದಲಾವಣೆ ಆಗ್ಬೇಕು. ಈಗ ನೀವ್ ಮಾಡ್ತಾ ಇರೋ ಕೆಲಸ ಆಗ್ತವೆ, ಅವ್ರ ಸಂಸಾರ ಸರಿ ಹೋಗ್ತವೆ, ಅವ್ರು ಮನುಷ್ಯರಾಗ್ತಾರೆ, ಇವೆಲ್ಲ ಆಗುತ್ತೆ ಅಂತ ಹೇಳಿದಕ್ಕೆ ನಾನು ನನ್ನ ಕಾರ್ಯನ ನಾನು ಒಳ್ಳೆ ದಾರಿನಲ್ಲಿ ಮುಂದುವರಿಸಬೇಕು ಅಂತ ತಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿದೆ ಅಂತ ಮನಸ್ಸಿಗೆ ಅನಿಸ್ತು. ಸೊ ಅದಕ್ಕೆ ನಾನು ಸರ್ನ ಒಂದ್ಸಲ ನಿಮ್ಮ ಮೆಡಿಕಲ್ ಆಫೀಸರ್ನ ಬಂದು ನನ್ನ ಉದ್ದೇಶಗಳನ್ನ ಹೇಳಿದೆ. ಒಂದು ಅರ್ಧ ಗಂಟೆ ಕೂತ್ಕೊಂಡೆ ಹೇಳಿದೆ. ಅವರು ಬನ್ನಿ ಡಾಕ್ಟ್ರೆ ಅಂತ ಅವರು ಇನ್ನೊಂದು ಕಡೆ ಕರ್ಕೊಂಡೋಗಿ ಮಾತಾಡಿದ್ವಿ ಭಾಳ ಹೊತ್ತು. ನಮ್ದೆಲ್ಲ ದೇವೋದ್ದೇಶನ ಶ್ರೀನಿವಾಸ್ ಸರ್ ನಾವೆಲ್ಲ ಹೇಳಿದ್ವಿ. ಮತ್ತು ನಿಮ್ಮ ಏನೋ ನಮಗೆ ಬೇಕಾಗಿರೋದು ಮುಖ್ಯವಾಗಿ ನಮ್ಮ ಆಶಾ ಕಾರ್ಯಕರ್ತರು. ಯಾಕಂದರೆ ನಾನು ತಾಲೂಕು ಆಶಾಗಳನ್ನ ಭಾಳ ಮೀಟ್ ಮಾಡಿ ಅವರಿಗೆ ಎಷ್ಟೋ ವಿಚಾರಗಳು ತಿಳಿಸ್ತಿದ್ದೆ. ಈಗಲಾದರೂ ನನಗೆ ಆಶಾ ಕಾರ್ಯಕರ್ತರು ಇದ್ದರೆ ಅವರು ಈಗ ಅವರೆಲ್ಲ ನಮಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಎಲ್ಲೆಲ್ಲ ಸಮಸ್ಯೆ ಇದೆ. ಕೆಲವೊಂದು ಮನೆಗಳಲ್ಲಿ ಈಗ ಗಂಡನ್ನ ಕುಡಿಯೋದನ್ನು ಬಿಡಿಸ್ಬೇಕು ಅಂತ ಹೆಂಡತಿ ಮನಸ್ಸಲ್ಲಿ ಇರುತ್ತೆ, ಆ ಮನುಷ್ಯನಿಗೂ ಇರುತ್ತೆ. ಅಂಥ ಮನೆಗಳನ್ನ ಐಡೆಂಟಿಫೈ ಮಾಡಿ ಅವ್ರು ಕರ್ಕೊಂಬಂದು ಭಾಳ ಕಡಿಮೆ ಚಾರ್ಜ್ ಮಾಡ್ತಾರೆ. ಇಲ್ಲಿ ನಾನು ಏನು ನಾಮಿನಲ್ ಫೀಸ್ ಕೊಡ್ತಾ ಇದ್ದಾರೆ, ನಾನು ಜಾಸ್ತಿ ತಗೊಳ್ತಾ ಇಲ್ಲ, ಹೇಳ್ಬಾರ್ದು. ಬಟ್ ಭಾಳ ನಾಮಿನಲ್ ಇದು. ನಾನು ಹೇಳಿಬೇಕಾ ಶ್ರೀನಿವಾಸ್,
ತಿಂಗಳಿಗೆ ಎಷ್ಟು ಅಂತ ನೀವು ಹೇಳ್ಬಿಟ್ರೆ ಆಶ್ಚರ್ಯ ಪಡ್ತೀರಿ. ಈ ಡಾಕ್ಟ್ರಿಗೆ ಏನು ಗೊತ್ತಾ, ನಾನು 43 ವರ್ಷ ಸೇವೆ ಮಾಡಿರೋನು, 4 ವರ್ಷ ಕಿಂಬೈನಲ್ಲಿ ಮಾಡಿದ್ದೀನಿ, ಆಮೇಲೆ 30 ವರ್ಷ ಗೌರ್ಮೆಂಟ್ ಸರ್ವಿಸ್, ಒಂದು 6-7 ವರ್ಷ ನಾನು ಪ್ರೈವೇಟಾಗಿ ಡಾಕ್ಟ್ರಾಗಿ ಕೆಲಸ ಮಾಡಿದ್ದೀನಿ. ಇಷ್ಟೆಲ್ಲ ಸೇವೆ ಇದ್ದು ಇವ್ರು ಯಾಕೆ ಹಿಂಗೆ ಬರೀ ಕಡಿಮೆ ಮಾಡ್ತಾರೆ ಅಂತ, ಬಟ್ ಇದು ಸೇವೆ ಅಂತ ಮಾಡ್ತಾರೆ. ಸೊ ಎಲ್ಲರೂ ತಾವು ಮನಸ್ಸಿನಲ್ಲಿ ಸೇವೆ ಅಂತ ಇಟ್ಕೊಂಡು ಇಂಥ ಫ್ಯಾಮಿಲೀಸ್ ಐಡೆಂಟಿಫೈ ಮಾಡಿ ದಯವಿಟ್ಟು ನಾನೆಲ್ಲ ನಮ್ಮ ಇವರು ANMs ಬಂದಿದ್ದಾರೆ ಅನ್ಕೊಂತೀನಿ. ಅದರಿಂದ ಅವರೆಲ್ಲರೂ ಸೇರಿ ನೀವೆಲ್ಲ ಕೈ ಜೋಡಿಸ್ಬೇಕು ನಮ್ಮ ಜೊತೆ. ಯಾಕಂದರೆ ನಮ್ಮ ಇವರು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿ ಅವರೊಂದು ಬೆನ್ನೆಲುಬು, ನಮ್ಮ ಡಿಪಾರ್ಟ್ಮೆಂಟಲ್ಲಿ ಬೆನ್ನೆಲುಬು ಅಂದರೆ ಅವರು. ಬಂದು ಅವ್ರ ಜೊತೆ ಕೇಳಿ ಅವ್ರನ್ನೆಲ್ಲ ಅನುಭವ. ಅವಾಗ ನಾವು ಅಂಗನವಾಡಿ ಟೀಚರ್ಸ್ ತಗೋತಾ ಇದ್ವಿ. ಅಂಗನವಾಡಿ ಟೀಚರ್ಸ್ RJ ಕೊಟ್ಟರು ಬರ್ತಾ ಇದ್ದಿಲ್ಲ. ನಮ್ಗೆ ಬರೆಯೋದು ಜಾಸ್ತಿ ಸರ್, ನಾವು ಬರೋಕ್ಕಾಗಲ್ಲ ಅಂತ. ನಾವು ಏನು ಮಾಡಬೇಕು, ಯಾರನ್ನೋ ಕೇಳಬೇಕು, ಹೆಣ್ಮಕ್ಳನ್ನ ಹೆಂಗೆ ಅಪ್ರೋಚ್ ಮಾಡಬೇಕು. ಡಾಕ್ಟ್ರೇ ಒಬ್ಬ ಮಾಡೋದಿದ್ರಲ್ಲಿ ಹಾಸ್ಪಿಟಲ್ ಡಾಕ್ಟ್ರ್ ಇಲ್ರಿ ಅಂತ ಅಂತಾರೆ. ಈಗ ಡಾಕ್ಟ್ರ್ ಏನು ಮಾಡಬೇಕು ಹೇಳಿ. ಸೊ ಅದಕ್ಕೆ ನಾವು ಕಿರಿಯ ಮಹಿಳಾ ಚರ್ಚೆ ಮಾಡಿ ಇದನ್ನ ಸರ್ಕಾರದ ಗಮನಕ್ಕೆ ತರೋದಕ್ಕೆ ಒಂದು ನಾವು ವೈಜ್ಞಾನಿಕ ಸಮಿತಿಯನ್ನು ತಂದಿದ್ದಕ್ಕೆ ಅವರು